ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಶಮನಕ್ಕೆ ಮತ್ತೆ ಸಭೆಯ ಮೊರೆ. ಇಂದು ಅಸಮಾಧಾನಿತ ಬಿಜೆಪಿ ಶಾಸಕರ ಜೊತೆಗೆ ಉಸ್ತುವಾರಿ ಸಭೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಭೆ. ಪಕ್ಷದೊಳಗೆ ಇತ್ತೀಚೆಗೆ ಟೀಕೆಗೆ ಗುರಿಯಾದಂಥ ನಾಯಕರೊಂದಿಗೆ ಚರ್ಚೆ. ಸಂಸದ ಸುಧಾಕರ್, ಮಾಜಿ ಸಿಎಂ ಡಿವಿಎಸ್, ಶಾಸಕ ವಿಶ್ವನಾಥ್, ಮಾಜಿ ಶಾಸಕ ರೇಣುಕಾಚಾರ್ಯ ಸೇರಿ ಹಲವರ ಜೊತೆ ಮಾತುಕತೆ. ಚರ್ಚೆಯ ಬಳಿಕ ವರಿಷ್ಠರಿಗೆ ಮಾಹಿತಿ ನೀಡುವ ರಾಧಾ ಮೋಹನ್. ಇವತ್ತು ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲೇ ಸಭೆ. ಬಿಜೆಪಿ ಒಂದಷ್ಟು ಅಸಮಾಧಾನಗಳಿದೆ. ಇತ್ತೀಚೆಗೆ ಒಂದಷ್ಟು ಆಡಿಯೋ ವಿಡಿಯೋ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಂದಲ್ಲ ಅಂತ ಹೇಳಿದ್ರು ಪಕ್ಷದ ಒಳಗಿನ ವಿಚಾರವೇ ಚರ್ಚೆ ಆಗಿದ್ದಿತ್ತು. ಸೊ ಹಾಗಾಗಿ ಇದನ್ನು ಸರಿಪಡಿಸಲೇಬೇಕಾಗತ್ತೆ. ಈ ಲೋಪದೋಷಗಳು, ಈ ಅಸಮಾಧಾನಗಳು ಇದನ್ನು ಸರಿಪಡಿಸಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. 2028ರ ವಿಧಾನಸಭೆ ಚುನಾವಣೆ, 2029ರ ಲೋಕಸಭಾ ಚುನಾವಣೆ, ಅದಕ್ಕಿಂತ ಮುಂಚಿತವಾಗಿ ಬರುವಂಥ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸ್ಥಳೀಯ ಮಟ್ಟದ ಚುನಾವಣೆಗಳು. ಲೀಡರ್ಸ್ಗಳು ಒಗ್ಗಟ್ಟಾಗಿರಬೇಕು. ಪಕ್ಷದೊಳಗಡೆ ಯಾವುದೇ ಭಿನ್ನಾಭಿಪ್ರಾಯ ಅನ್ನೋದಿರಬಾರ್ದು. ಇದ್ರೂ ಬರೀ ಅದೇ ದೊಡ್ಡ ವಿಚಾರ ಆಗಿರಬಾರ್ದು. ಸೊ ಪಕ್ಷ ಸಂಘಟನೆ ಹೆಂಗೆ ಮಾಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಹೆಂಗಿರಬೇಕು, ಇದನ್ನು ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಸಭೆ ನಡೆಸೋದು ತುಂಬ ಇಂಪಾರ್ಟೆಂಟ್ ಅಂತ. ಹಾಗಾಗಿ ಕೆಲವರು ಅಸಮಾಧಾನಿತರಿದ್ದಾರೆ, ಕೆಲವ್ರ ಮೇಲೆ ಒಂದಷ್ಟು ಆರೋಪಗಳಿದೆ. ಪಕ್ಷದಲ್ಲಿ ಇದ್ಕೊಂಡು ದ್ರೋಹ ಬಗೀತಾ ಇದ್ದಾರೆ ಅಂತ, ಪಕ್ಷ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಸಭೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಬಿಜೆಪಿಯಲ್ಲಿ ಒಂಚೂರು ಅಸಮಾಧಾನ ಇದೆ ಅನ್ನೋದು ಮೊದಲ ದಿನದಿಂದಲೂ ಕೂಡ ಇರುವಂಥ ವಿಚಾರವೇ. ಅದು ಆಗಾಗ ಸ್ಫೋಟ ಆಗ್ತಾನೆ ಇರುತ್ತೆ. ಆಡಿಯೋನೋ, ವಿಡಿಯೋನೋ, ಭಾಷಣವೋ ಯಾವುದಾದ್ರೂ ಒಂದ್ರ ಮುಖಾಂತರವಾಗಿ ನಂದಲ್ಲ ಅಂದ್ರೂ ಸಮಸ್ಯೆ ಇರೋದಂತೂ ಹೌದು. ಸೊ ಎಷ್ಟರ ಮಟ್ಟಿಗೆ ಇವತ್ತು ನಡೆಯುವಂಥ ಸಭೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ಮತ್ತು ನೆಸೆಸಿಟಿ ಕೂಡ ಇತ್ತು ಅಂತ ಅನಿಸುತ್ತೆ ಬಿಜೆಪಿಯಲ್ಲಿ ಅಂತ? ನೀತಿ ರಾಜ್ಯ ಬಿಜೆಪಿಯಲ್ಲಿ ಪಕ್ಷದ ಒಳಗಿನ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯಕ್ಕೆ ಪಕ್ಷದ ವರಿಷ್ಠ ನಾಯಕರು ಸಭೆಯ ಮೇಲೆ ಸಭೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಅಂದರೆ ಪಕ್ಷದ ಒಳಗಿನ ಅಸಮಾಧಾನದ ವಿಚಾರಗಳು ಪಕ್ಷದ ಆಂತರಿಕ ಮತ್ತು ಬಾಹ್ಯ ಬೆಳವಣಿಗೆಗೂ ಕೂಡ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅನ್ನುವಂಥ ವಿಚಾರವನ್ನು ನಾಯಕರು ತಿಳಿದುಕೊಂಡಿದ್ದಾರೆ. ಹಾಗೆ ಪದೇ ಈ ವಿಚಾರವಾಗಿ ಬರ್ತಿರುವ ಕಾರ್ಯಕರ್ತರ ದೂರಿನ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಸಭೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹಿಂದೆ ಕೂಡ 2 ಸಭೆಗಳನ್ನು ಪಕ್ಷದ ನಾಯಕರು ಮಾಡಿದರು. ಅದರಲ್ಲೂ ಕೂಡ ಸಣ್ಣ ಮಟ್ಟಿಗೆ ಫಲಶ್ರುತಿ ಕಾಣಿಸಿಕೊಂಡಿತ್ತು. ಪಕ್ಷದ ವಿರುದ್ಧ ಮತ್ತು ಪಕ್ಷದ ನಡಾವಳಿಗಳನ್ನು ದಾಟಿ ಹೋಗುವವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ, ನೋಟಿಸನ್ನು ಜಾರಿ ಮಾಡುವುದರ ಮುಖಾಂತರ ಸಮಸ್ಯೆಯನ್ನು ತಿಳಿಗೊಳಿಸುವಂಥ ಪ್ರಯತ್ನವನ್ನು, ಹಾಗೆ ಶಿಸ್ತನ್ನು ಮರುಸ್ಥಾಪಿಸುವ ಪ್ರಯತ್ನವನ್ನು ಮಾಡೋದಕ್ಕೆ ಪಕ್ಷ ಮುಂದಾಗಿತ್ತು. ಈಗ ಅದರ ಮುಂದುವರಿದ ಭಾಗವಾಗಿ ಪಕ್ಷದ ರಾಜ್ಯ ಉಸ್ತುವಾರಿ ಹೊತ್ತಿರುವ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ಇವತ್ತು ಬಿಜೆಪಿಯ ಕೇಂದ್ರ ಕಚೇರಿ ಅಂದರೆ ರಾಜ್ಯದ ಕಚೇರಿಯಲ್ಲಿ ಸಭೆಯನ್ನು ಮಾಡಲಿದ್ದಾರೆ. ಪಕ್ಷದಲ್ಲಿ ಇತ್ತೀಚಿನ ಬೆಳವಣಿಗೆಗಳು, ಅಡ್ಡ ಮತದಾನವೂ ಸೇರಿದಂತೆ ಒಳಗಿನ ವ್ಯಾಪ್ತಿಯಲ್ಲಿ ನಡೆದಂತಹ ಶಾಸಕರ ಅಸಮಾಧಾನದ ವಿಚಾರಗಳು, ಬಹಿರಂಗ ಹೇಳಿಕೆ ಮತ್ತು ಪ್ರತಿಟೀಕೆ ವಿಚಾರಗಳಿಂದ ಪಕ್ಷದ ಇಮೇಜ್ಗೆ ಧಕ್ಕೆ ಆಗ್ತಿದೆ ಅನ್ನುವಂಥ ವಿಚಾರ ಬಹು ಚರ್ಚೆಗೆ ಒಳಪಡ್ತಾ ಇತ್ತು. ಆಡಳಿತ ಪಕ್ಷ ಕೂಡ ವಿಪಕ್ಷ ಬಿಜೆಪಿಯನ್ನು ಇದೇ ವಿಚಾರಗಳಿಂದ ಟೀಕಿಸುವ ಪ್ರವೃತ್ತಿಯನ್ನು ಮಾಡ್ತಾ ಇತ್ತು. ಹೀಗಾಗಿ ಸರ್ಕಾರದ ವಿರುದ್ಧ ಮಾಡಬೇಕಾದ ಹೋರಾಟದಲ್ಲಿ ಪಕ್ಷದ ಒಳಗಡೆ ಇಷ್ಟೊಂದು ಸಮಸ್ಯೆಗಳನ್ನು ಇಟ್ಟುಕೊಂಡ ನಂತರ ಯಾವ ರೀತಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಆಡಳಿತ ಪಕ್ಷ ಇದನ್ನು ಯಾವ ರೀತಿ ಸ್ವೀಕರಿಸ್ತದೆ ಅನ್ನುವಂಥ ಪ್ರಶ್ನೆ ಇದ್ದಿತ್ತು. ಈಗ ಅವೆಲ್ಲವನ್ನು ಬದಿಗೆ ಸರಿಸುವ ಮತ್ತು ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡೋದಕ್ಕಿರುವಂತಹ ತಯಾರಿಯ ಭಾಗವಾಗಿ ಶಾಸಕರ ಸಭೆಯನ್ನು ಮಾಡಲಾಗ್ತಿದೆ. ಅಂದರೆ ಯಾರು ಅಸಮಾಧಾನಿತರಾಗಿದ್ದರು, ಯಾರ್ಯಾರು ಟೀಕೆಗೆ ಗುರಿಯಾಗಿದ್ದರು ಅಂತ ಪ್ರಮುಖ ನಾಯಕರನ್ನು ಕರೆದು ಇವತ್ತು ಸಭೆಯನ್ನು ಮಾಡಲಿದ್ದಾರೆ. ಅವರ ವೈಯಕ್ತಿಕವಾಗಲಿ ಅಥವಾ ಪಕ್ಷದ ವಿರುದ್ಧವಾಗಿನ ವಿಚಾರಗಳನ್ನು ತಿಳಿದುಕೊಂಡು ಅವರ ಜೊತೆ ರಾಕೇಶ್, ಈಗ ವಿಜಯೇಂದ್ರ ಅವರು ಮಾತನಾಡ್ತಿರುವಂತ ಮಾತನ್ನು ಕೇಳಿಸ್ಕೊಳ್ತಾ ಇದ್ವಿ. ಪಕ್ಷದೊಳಗಡೆ ಅಸಮಾಧಾನ ಆಗಿದೆ, ಪಕ್ಷದ ಒಳಗಡೆ ಮಾಡ್ತಾ ಇರುವಂಥದ್ದನ್ನ ಹೊರಗಡೆ ಹೋರಾಟಕ್ಕೆ ಬಳಸ್ಕೊಳ್ಳೋದು ಸೂಕ್ತ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ರು. ವಿಜಯೇಂದ್ರ ಅವರು ಯಾವಾಗಲೂ ಸಾಫ್ಟಾಗಿ ಮಾತಾಡ್ತಾ ಇದ್ದವರು, ಅವ್ರ ವಿರುದ್ಧವೇ ಎಲ್ಲರೂ ಮಾತಾಡ್ತಿದ್ದಾರೆ ಅಂತಂದ್ರೂ ಅದನ್ನು ಬಹಳ ಸಾಫ್ಟಾಗಿ ತೆಗೆದುಕೊಳ್ತಾ ಇದ್ರು. ಸ್ವಲ್ಪ ಯಾಕೋ ಗೊತ್ತಿಲ್ಲ, ಧ್ವನಿ ಗಟ್ಟಿ ಮಾಡಿ ಮಾತಾಡ್ತಾ ಇದ್ದಾರೆ. ಏನರ್ಥ? ವಿಜಯೇಂದ್ರ ಅವ್ರಿಗೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ನೀತಿ ಅಂದರೆ ಈಗಿನ ಸಭೆ ಮತ್ತು ವಿಜಯೇಂದ್ರ ಅವರ ಹೇಳಿಕೆ ವಿಚಾರಗಳನ್ನು ಗಮನಿಸಿದಾಗ ಎರಡೂ ಕೂಡ ಒಂದಕ್ಕೊಂದು ಲಿಂಕ್ ಆಗುವಂಥ ಅಂದರೆ ಆ ಸನ್ನಿವೇಶ ಜಾಸ್ತಿ ಆಗ್ತಾ ಇದೆ. ವಿಜಯೇಂದ್ರ ಅವರು ಇಲ್ಲಿವರೆಗೂ ಕೂಡ ಎಲ್ಲ ರೀತಿಯಾದಂಥ ತಮ್ಮ ಮೇಲಿನ ಆಪಾದನೆಗಳು ಅಥವಾ ನಾಯಕತ್ವದ ವಿಚಾರದಲ್ಲಿ ಇದ್ದ ಪ್ರಶ್ನೆಗಳಿಗೆ ನೇರವಾಗಿ ಇಲ್ಲಿ ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಪಕ್ಷದ ನಾಯಕರ ಗಮನಕ್ಕೆ ತಂದು ಅದನ್ನು ತಿಳಿಗೊಳಿಸುವ ಪ್ರಯತ್ನವನ್ನು ಮಾಡಿ ಸಮಸ್ಯೆ ಇದ್ದರೂ ಕೂಡ ಮುಂದುವರಿಯುವಂತಹ ಜವಾಬ್ದಾರಿಯನ್ನು ಹೊತ್ತು ಸಾಕ್ತಾ ಇದ್ರು. ಈಗ ತಮ್ಮ ವಿರುದ್ಧ ಬರುತ್ತಿರುವ ಅಪಸ್ವರಗಳು, ಪಕ್ಷದಲ್ಲಿ ತಮ್ಮ ವಿರುದ್ಧ ಆಗ್ತಿರುವ ಸಂಘಟನಾತ್ಮಕ ಹೋರಾಟಗಳಿಗೂ ಕೂಡ ನೇರವಾಗಿ ಉತ್ತರ ಕೊಡುವುದನ್ನು ಅವರು ಆರಂಭಿಸ್ತಾ ಇದ್ದಾರೆ. ಯಾಕಂದರೆ ಅವರ ಹೇಳಿಕೆಗಳು, ಅಂದರೆ ದಾವಣಗೆರೆಯಲ್ಲಿ ಮೊನ್ನೆ ನಡೆದಂಥ ಪಕ್ಷದ ಸಂಘಟನಾತ್ಮಕ ಸಭೆಯಲ್ಲಿ ಅಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಆದಂಥ ಸೋಲಿಗೆ ನಮ್ಮವರೇ ಕಾರಣ, ಸಂಘಟಿತವಾಗಿ ಪಕ್ಷವನ್ನು ಬಿಲ್ಡ್ ಮಾಡಿದರೆ ನಮಗೆ ಈ ಸಮಸ್ಯೆ ಎದುರಾಗ್ತಿರಲಿಲ್ಲ. ನನ್ನ ವಿರುದ್ಧ ಹೋರಾಟ ಮಾಡೋದರ ಬದಲಾಗಿ ಪಕ್ಷ ಸಂಘಟನೆಗೋಸ್ಕರ ಹೋರಾಟ ಮಾಡಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡಿದರೆ ಪಕ್ಷಕ್ಕೂ ಗೌರವ, ಹಾಗೆ ಅದನ್ನು ಮುನ್ನಡೆತಿರುವವರೆಗೂ ಗೌರವ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಪರೋಕ್ಷವಾಗಿ ತಮ್ಮ ವಿರುದ್ಧ ಅಸಮಾಧಾನ ಆಗ್ತಿರುವಂಥವರಿಗೆ, ರೆಬೆಲ್ ಶಾಸಕರಿಗೆ, ಹಾಗೆ ಮುಂದೆ ಆ ಮಸರತ್ತಿಗೆ ಕೈ ಜೋಡಿಸುವಂಥಲ್ಲೆಲ್ಲರಿಗೂ ಕೂಡ ನೇರ ಎಚ್ಚರಿಕೆ ಕೊಡುವಂಥದ್ದನ್ನು ಮಾಡ್ತಿದ್ದಾರೆ. ಹಾಗೆ ಈ ನವೆಂಬರ್ ಹೊತ್ತಿಗೆ ಅವರ ಅಧಿಕಾರಾವಧಿಯ
ಆ 3 ವರ್ಷಗಳು ಪೂರ್ಣಗೊಳ್ಳುವಂಥ ಸಮಯ ಕೂಡ ಸನ್ನಿಹಿತ ಆಗ್ತಾ ಇದೆ. ಅದರ ಒಳಗೆ ಪಕ್ಷಕ್ಕೆ ಒಂದು ಅಮೂಲಾಗ್ರ ಬದಲಾವಣೆಯನ್ನು ಕೊಡಬೇಕು, ಜವಾಬ್ದಾರಿ ವಿಚಾರದಲ್ಲಿ ತಮಗೆ ಬೆರಳು ತೋರಿಸಿದವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಿದ್ದಾರೆ. ಈಗಾಗಲೇ ಪಕ್ಷದಲ್ಲಿ ಅಶಿಸ್ತಿನ ವರ್ತನೆ ತೋರಿದವರಿಗೆ ಶಿಸ್ತು ಕ್ರಮದ ನೋಟಿಸನ್ನು ಜಾರಿ ಮಾಡ್ತಿದ್ದಾರೆ. ಹೀಗೆ ಹಂತ ಹಂತವಾಗಿ ಪಕ್ಷವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ವರಿಷ್ಠರ ಜೊತೆಗೆ ಕೈ ಜೋಡಿಸಿಕೊಂಡು ತಾವು ಕೂಡ ತಮ್ಮ ಕೈಲಾದ ಮಟ್ಟಿಗೆ ಪಕ್ಷದಲ್ಲಿ ಇದ್ದಷ್ಟು ದಿನ, ಅಂದರೆ ಪಕ್ಷದ ಜವಾಬ್ದಾರಿ ಹೊತ್ತಷ್ಟು ದಿನ ತಾನು ಏನು ಅನ್ನೋದನ್ನು ತೋರಿಸುವಂಥ ಪ್ರಕ್ರಿಯೆ ಭಾಗವಾಗಿ ಇದನ್ನು ಹೇಳ್ತಿದ್ದಾರೆ. ಹಾಗೆ ಒಂದಷ್ಟು ಹೊಸತನವನ್ನು ತರುವುದಕ್ಕೂ ಕೂಡ, ನೀತಿ ನಿಯಮಗಳನ್ನು ರೂಪಿಸುವುದಕ್ಕೂ ಕೂಡ ಅವರು ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅವರ ಆಪ್ತ ವರ್ಗ ಕೊಟ್ಟಿದೆ. ಒಟ್ಟಲ್ಲಿ ಮುಂದಿನ ಚುನಾವಣೆ ಹೊತ್ತಿಗಾಗಿ ಬಿಜೆಪಿಯನ್ನು ಮತ್ತೆ ಸದೃಢ ಮತ್ತು ಶಿಸ್ತಿನ ಪಕ್ಷವನ್ನಾಗಿ ಮಾಡುವುದಕ್ಕೆ ಬೇಕಾಗಿರುವಂಥ ಎಲ್ಲ ಕಾರ್ಯತಂತ್ರಗಳನ್ನು ಈಗಲಿಂದಲೇ ಮಾಡುವುದಕ್ಕೆ ವಿಜೇಂದ್ರ ಹಾಗೂ ಪಕ್ಷದ ನಾಯಕರು ಮುಂದಾಗ್ತಾ ಇದ್ದಾರೆ. ನೀತಿ ಫೈನ್, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.